ಚುನಾವಣೆ ಹಿಂದಿನ ದಿನ ಹುಲ್ಲಪ್ಪ ಮೇಟೆ ಅವ್ರ ಕನಸತ್ತ ಮೆಡಿಕಲ್ ಕಾಲೇಜು, ಅದಕ್ಕಾಗಿ ಫೌಂಡೇಶನ್ ಹಾಕ್ಲಿಕ್ಕೆ ಬಂದಿನಿ ಅಂತ ಹೇಳಿದ್ರು. ನಾನು ಕೇಳ್ತೇನೆ, ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೂ ಮುಖ್ಯಮಂತ್ರಿ ಇದ್ರಿ. 2014-15ರಲ್ಲೇ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಮಂಜೂರಾಗ್ಯದ. ಅವಾಗ ಅಡಿಗೆಲ್ಲ ಹಾಕಿದ್ರಿ, ಈಗ ಉದ್ಘಾಟನೆ ಮಾಡಬಹುದಾಗಿತ್ತು. ಹೋಗ್ಲಿ, ಎರಡನೇ ಬಾರಿಗೆ 2023ರಲ್ಲಿ ಬಂದು ಅಡಿಗೆಲ್ಲ ಹಾಕಿದ್ರ ಇವತ್ತು ಉದ್ಘಾಟನೆ ಮಾಡಬಹುದಾಗಿತ್ತು. ಏನು ಬಾಗಲಕೋಟೆಯ ಪಟ್ಟಣದ ಜನರು 2023ರಲ್ಲಿ ಏನು ತಪ್ಪು ನಡೆದಿತ್ತು, ಆ ತಪ್ಪಿನಿಂದ ಚರಂತಿ ಮಟ್ಟರು ಏನ್ ಸೋತಾ ಇದ್ದೀರಾ? ಇವತ್ತು ಬಾಗಲಕೋಟೆ ಚುನಾವಣೆ 2028ಕ್ಕೆ ಇವತ್ತು ದಿಕ್ಸೂಚಿಯಾಗಬೇಕು. ಬಾಗಲಕೋಟೆ ಗೆಲ್ಲಬೇಕು, ದಾವಣಗೆರೆ ಗೆಲ್ಲಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ಬಾಗಲಕೋಟೆ ಅಂತ ಅದಕ್ಕೊಂದರಾಗಿ ಸ್ನೇಹಿತರೆ, ತಾವೆಲ್ಲರೂ ತುಂಬಾ ತಣಿದಿದ್ರಿ. ಎಲ್ಲ ಕಾರ್ಯಕರ್ತರು ಬಹಳಷ್ಟು ಮಂದಿ ಹಿರಿಯರೆಲ್ಲರೂ ಕೂಡ ಮಾತಾಡ್ತಾರ. ತಾವೆಲ್ಲರೂ ಒಂದು ಸರಿ ಗಟ್ಟಿಯಾಗಿ ಭಾರತ್ ಮಾತಾ ಕಿ, ಬಿಜೆಪಿ ಪಕ್ಷಕ್ಕೆ, ಸನ್ಮಾನ ವಿಜಯೇಂದ್ರ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ. ಹಾಗಾಗಿ ಬಂಧುಗಳೇ, ನಾನು ನಮ್ಮಲ್ಲಿರ್ತಕ್ಕಂಥ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರನ್ನ ಕೈ ಜೋಡಿಸಿ ವಿನಂತಿನ ಮಾಡ್ತೇನೆ. ನಮಗೆ ಯಾವುದು ಜಾತಿ ಇಲ್ಲ, ಯಾವುದೇ ಒಳಪಂಗಡಗಳಿಲ್ಲ. ಇವತ್ತು ಕಾಂಗ್ರೆಸ್ ಅವರು ಬರ್ತಾರೆ, ಹಣದ ಮೂಟೆ ಹಿಡ್ಕೊಂಡು ಬರ್ತಾರೆ. ಅವ್ರ ಅಪ್ಪನ ಮನೆ ದುಡ್ಡಲ್ಲ, ಅವ್ರ ಅಪ್ಪನ ಮನೆ ದುಡ್ಡನ್ನ ತರೋದಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC/PTS ಹಣ ಲೂಟಿ ಮಾಡ್ಕೊಂಡು ಇವತ್ತು ಬಾಗಲಕೋಟೆಗೆ ತರ್ತಾರೆ. ಅವ್ರ ಅಪ್ಪನ ಮನೆ ದುಡ್ಡು ತರ್ತಕ್ಕಂಥದ್ದಲ್ಲ. ಇವತ್ತು 100 ಕೋಟಿ ಖರ್ಚು ಮಾಡಿ ಬಾಗಲಕೋಟೆ ಪ್ರಜ್ಞಾ ಅಂತ ಮತದಾರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಷಡ್ಯಂತ್ರವೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಅದು ಯಾವುದಕ್ಕೂ ಕೂಡ ಅಂಜದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮತ್ತೊಮ್ಮೆ ಬಾಗಲಕೋಟೆನಲ್ಲಿ ಕಮಲದ ಅರಳಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮನ ಹಾಕಬೇಕು ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಇಚ್ಛಪಡ್ತೇನೆ. ಮಾನ್ಯ ಬಂಧುಗಳೇ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರ ಉತ್ಸಾಹನ ನೋಡ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರು ಏನು ಬಾಗಲಕೋಟೆಯ ಪಟ್ಟಣದ ಜನರು 2023ರಲ್ಲಿ ಏನು ತಪ್ಪು ನಡೆದಿತ್ತು, ಆ ತಪ್ಪಿನಿಂದ ಚರಂತಿ ಮಟ್ಟರು ಏನ್ ಸೋತಾ ಇದ್ದೀರಾ? ಇವತ್ತು ಬಾಗಲಕೋಟೆ ಚುನಾವಣೆ 2028ಕ್ಕೆ ಇವತ್ತು ದಿಕ್ಸೂಚಿಯಾಗಬೇಕು. ಬಾಗಲಕೋಟೆ ಗೆಲ್ಲಬೇಕು, ದಾವಣಗೆರೆ ಗೆಲ್ಲಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ಬಾಗಲಕೋಟೆ ಅಂತ ಅದಕ್ಕೊಂದರಾಗಿ ಸ್ನೇಹಿತರೆ, ತಾವೆಲ್ಲರೂ ತುಂಬಾ ತಣಿದಿದ್ರಿ. ಎಲ್ಲ ಕಾರ್ಯಕರ್ತರು ಬಹಳಷ್ಟು ಮಂದಿ ಹಿರಿಯರೆಲ್ಲರೂ ಕೂಡ ಮಾತಾಡ್ತಾರ. ತಾವೆಲ್ಲರೂ ಒಂದು ಸರಿ ಗಟ್ಟಿಯಾಗಿ ಭಾರತ್ ಮಾತಾ ಕಿ, ಬಿಜೆಪಿ ಪಕ್ಷಕ್ಕೆ, ಸನ್ಮಾನ ವಿಜಯೇಂದ್ರ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಿದಾಗ ಬಾದಾಮಿಯಲ್ಲಿ ನಾವು ಗೆಲ್ಲಿಸಿ ಅವ್ರನ್ನ ರಾಜಕೀಯವಾಗಿ ಜೀವಂತ ಇಟ್ಟಿದ್ದೀವಿ. ಅದರ ಉಪಕಾರ ಆದರೂ ತೀರಿಸಬಹುದಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಮಹಾ ಮೋಸಗಾರರಿದ್ದಾರ. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ. ಚುನಾವಣೆ ಬಂದಾಗ ಸುಳ್ಳು ಹೇಳಿ ಮತ ಪಡಿತಾರ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಇರ್ತೇನೆ. 2023ರಲ್ಲಿ 5 ಗ್ಯಾರಂಟಿಗಳ ಆಸೆ ತೋರಿಸಿ ಬಡವರ ಮನಸ್ಸನ್ನ ಕದ್ದು ಓಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ 3 ವರ್ಷಗಳಿಂದ ಕುರ್ಚಿ ಕಚ್ಚಾಟದಲ್ಲಿ ಮುಳುಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ನಾವು ಹೇಳ್ತಾ ಇಲ್ಲ, ಅವ್ರ ಮಂತ್ರಿಗಳೇ ಹೇಳ್ತಾರ, ಅವ್ರ ಶಾಸಕರು ಹೇಳ್ತಾರ. ಅವ್ರದೇ ಪಕ್ಷದವರಾಗಿರ್ತಕ್ಕಂಥ ವಿಧಾನಸಭೆ ಅಧ್ಯಕ್ಷರು ಬೈಕಾಟ್ ಮಾಡಿ ಎದ್ದಾದ್ರು. ಬಹುಶಃ ಇತಿಹಾಸದೊಳಗೆ ಮೊದಲನೇ ಸಾರಿ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾಂತಗೌಡ ಪಾಟೀಲ್ರಿಗೆ, ಸಿಂದಗಿಯ ಮಾಜಿ ಶಾಸಕರಾಗಿರುವಂತಹ